ಮೀನರಾಶಿ. ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಆರೋಗ್ಯದಲ್ಲಿ ಏರಿಳಿತ ಇದ್ರೂ ಸಹ ಚೇತರಿಕೆ ಕಂಡಿದ್ದೀರಾ. ಈ ವಾರದಲ್ಲಿ ಬೂಸ್ಟ್ ಅಂದ್ರೆ ಒಂದು ರೀತಿಯಂತ ಸ್ಟ್ರೆಂತ್ ತಗೊಳ್ಳುವಂತ ವಾರ. ಸಂಬಂಧಿಕರಿಂದ ಒಂದು ಒಳ್ಳೆಯ ಪ್ರಶಂಸೆಗೊಳಗಾಗುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸಾಧಾರಣವಾದಂತಹ ಶುಭ ಫಲಗಳನ್ನು ಖಂಡಿತ ಕಾಣಬಹುದು. ತೃತೀಯ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಸ್ಥಿತನಾಗಿರೋದ್ರಿಂದ ಸ್ನೇಹಿತರಿಂದ ಒಳ್ಳೆಯ ಒಂದು ಬಾಂಧವ್ಯವನ್ನು ಬೆಳೆಸುವಂಥದ್ದು, ಅವರಿಂದ ಒಳ್ಳೆಯ ಒಂದು ರೀತಿಯಂತ ವ್ಯವಹಾರಿಕವಾಗಿ ಆಗಿರ್ಬೋದು, ಒಂದು ರೀತಿಯಂತ ಬಾಂಧವ್ಯದ ವಿಚಾರದಲ್ಲಾಗಿರ್ಬೋದು ಲಾಭವನ್ನು ಗಳಿಸುವಂತ ಸಾಧ್ಯತೆಗಳು ಸಹ ಉಂಟು. ದ್ವಿತೀಯ ಸ್ಥಾನದಲ್ಲಿ ಪರಮಾತ್ಮನಂತಹ ರವಿ ಸ್ಥಿತನಾಗಿದ್ದಾನೆ. ಯಾವುದೇ ಕಾರಣಕ್ಕಾಗ್ಲಿ ನೀವು ಅಹಮ್ಮನ್ನ ತೋರಿಸ್ಕೊಳಕ್ ಹೋಗ್ಬೇಡಿ. ಸಾಮಾನ್ಯಗೆ ಮೀನರಾಶಿಯವ್ರಿಗೆ ಅದೇನು ಇರೋದಿಲ್ಲ, ಅಹಂಕಾರ ಅನ್ನೋದೆಲ್ಲ ಏನು ಇರೋದಿಲ್ಲ. ಆದರೂ ಸಹ ದ್ವಿತೀಯ ಅಂತ ಬಂದಿದ ತಕ್ಷಣ ಮಾತಿನ ವಿಚಾರದಲ್ಲಿ ನಿಷ್ಠೂರ ಆಗುವಂತ ಸಾಧ್ಯತೆ ಇರ್ತದೆ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ, ಪ್ರಮುಖವಾಗಿ ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚಿಸಿ ಮಾತಾಡಿದ್ರೆ ಒಳ್ಳೇದು. ಮಿಕ್ಕೆಲ್ಲ ವಿಚಾರದಲ್ಲೂ ಖಂಡಿತ ಅದ್ಭುತವಾದಂತಹ ವಾರವನ್ನು ಕಾಣ್ಬೋದು. ಯಥಾಸ್ಥಿತಿಯಾಗಿ ಹನುಮಂತನ ಸ್ಮರಣೆ ಖಂಡಿತ ಬೇಕೇ ಬೇಕು. ಜೊತೆಗೆ ಪರಮೇಶ್ವರನೊಂದು ಸ್ಮರಣೆ ಮಾಡಿದ್ರೆ ಸಾಕು. ಈ ವಾರ ಖಂಡಿತ ಶುಭವಾರವನ್ನು ಕಾಣಬಹುದು. ಸೋಮವಾರ, ಮಂಗಳವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತಾ ಇದ್ದೀನಿ. ಪ್ರಪಂಚದಲ್ಲಿರೋ ಪ್ರಾಣಿ, ಪಕ್ಷಿ, ಜೀವರಾಶಿ, ಸಸ್ಯಚರ, ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ.